ಹ್ಯಾಪಿ ಬರ್ಡೇ ಟು ಯು. ಹಾಯ್ ಗೈಸ್, ನಾನು ಚಿರೋಸ್ ನಾಲೆಡ್ಜ್ ಅಂತ ಟಿಪಿಕಲ್ ಕನ್ನಡಿಗ ಅವ್ರನ್ನ ಮೀಟ್ ಮಾಡಿದೆ. ತುಂಬಾ ಖುಷಿ ಆಯ್ತು. ನನ್ನ ಚಾನಲ್ ಅಲ್ಲಿ ಇದು ತನಕ ಕಿಯಾ ಕಾರ್ಗಳು ನಾನು ವಿಡಿಯೋನೇ ಮಾಡಿಲ್ಲ. ಇದರಲ್ಲಿ 3 ವೇರಿಯಂಟ್ ಬರುತ್ತೆ, ಒಂದು ಮ್ಯಾನ್ಯಲ್, ಒಂದು IMT, ಒಂದು ಆಟೋಮೆಟಿಕ್. ನೀವೇನಾದ್ರೂ ತಗೊಂಡ್ರೆ ಒಂದು ಮ್ಯಾನ್ಯಲ್ ತಗೊಳ್ಳಿ, ಇಲ್ಲ ಆಟೋಮೆಟಿಕ್ ತಗೊಳ್ಳಿ. IMT ದಯವಿಟ್ಟು ತಗೋಬೇಡಿ, ನೀವು ಕಾರ್ ಓಡಿಸೋದನ್ನೇ ಮರ್ತು ಬಿಡ್ತೀರಾ. ಸರ್ ಹಾರ್ಟ್ ಇಸ್ಗೂ ಬೆಲೆನೇ ಇಲ್ಲ ಸರ್. ಏನ್ ಬ್ರೋ, ಈ ಕಾರ್ದು ನಂಬರ್ ಪ್ಲೇಟ್ ಹಾಕಿಲ್ಲ ಅಂತ ಸೀಸ್ ಮಾಡ್ಬಿಡಿದ್ರಂತೆ. ಇವತ್ತು ಅದೆಲ್ಲ ಬೇಡ ಬಾಸ್. ಇವತ್ತು ಹೆವಿ ಬಿಸಿಲಿದೆ ಗುರು. ಇವತ್ತು ಬಿಸಿಲಲ್ಲಿ ಯೂಶಲಿ ಬ್ಲಾಕ್ ಕಲರ್ ಬಟ್ಟೆಗಳು ತಗೋಬಾರ್ದು, ಬ್ಲಾಕ್ ಕಲರ್ ಕಾರ್ಗಳನ್ನ ತಗೋಬಾರ್ದು ಅಂತ ಹೇಳ್ತಾರೆ. ಆದ್ರೆ ಈ ಸೆಲ್ಟೋಸ್ ಬ್ಲಾಕ್ ಅಲ್ಲೇನೆ ಸೆಕ್ಸಿ ಆಗಿ ಕಾಣೋದು. ಹೆಂಗೆ ಅಂದ್ರೆ ಕಾರ್ಗೆ 25 ಲಕ್ಷ ಅಂದ್ರೆ 25 ಲಕ್ಷನ ಅಂತಾರೆ. ಹಿಂಗ್ ಸಂದ್ರೂಫ್ ತೋರಿಸ್ಬಿಡೋದು, 25 ಲಕ್ಷನ ಅಂತಾರ. ಇವಾಗಿನ ಟೈಮಲ್ಲಿ ನಮ್ ದೇಶದಲ್ಲಿ ಏನಾದ್ರು 20 ಲಕ್ಷದ ಕಾರ್ಗಳಲ್ಲಿ ಸಂದ್ರೂಫ್ ಇಲ್ಲ ಅಂದ್ರೆ ಮದುವೆ ಗಂಡ್ಗೆ ಅದೇ ಇಲ್ಲ ಅನ್ನೋ ಲೆಕ್ಕ. ಸುಮ್ನೆ ಯೋಚನೆ ಮಾಡಿ, 10 ವರ್ಷದ ಮುಂಚೆ ಒಂದು ಬ್ಲಾಕ್ ಕಲರ್ ಕಾರ್ ಅಂದ್ರೆ ಅಪ್ಶಕುನ, ಶನಿ ಅಂತ ಹೇಳ್ತಾ ಇದ್ರು. ಇವಾಗ ಎಲ್ಲಾ ಕಂಪ್ನಿನಲ್ಲೂ ಒಂದು ಬ್ಲಾಕ್ ಎಡಿಷನ್ ಇದೆ, ಅದು ಟಾಪ್ ಎಂಡ್ ಅಲ್ಲೇ ಇರುತ್ತೆ. ಇದರಿಂದ ನಮ್ಗೆ ಒಂದ್ ಅರ್ಥ ಆಗೋದೇನು ಅಂದ್ರೆ, ಏನನ್ನಾದ್ರೂ ನಾವು ಹೈಪ್ ಮಾಡಕ್ಕೆ ಶುರು ಮಾಡಿದ್ರೆ ಅದ್ರಲ್ಲಿ ಎಷ್ಟೇ ನೆಗೆಟಿವ್ ಇದ್ರೂ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ. ಟಿಪಿಕಲ್ ಕನ್ನಡಿಗ ಅವರು ಫೇಮಸ್ ಆಗಿರೋದಕ್ಕೆ ನೆಗೆಟಿವ್ ಹೇಳ್ತಾರೆ ಅಂತ, ಫಿಲ್ಟರ್ ಇಲ್ಲ ಅಂತ. ಅದಕ್ಕೆ ಅವರು ರಿವ್ಯೂ ಮಾಡ್ತಾ ಇದಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ಇಂದೇಕೂ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ. RTOದವ್ರು ಬಂದ್ಬಿಟ್ಟು ಗಾಡಿ ಎತ್ಕೋಗ್ಬಿಟ್ಟು ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ಬಿಟ್ಟು ನ್ಯೂಸ್ ಬೇರೆ ವಿಡಿಯೋ. ರೋಡ್ ಟ್ಯಾಕ್ಸ್ ಕಟ್ಟದೆ ಮೈಸೂರಲ್ಲಿ ವಾಹನಗಳ ಸಂಚಾರ ಅಂತ. ರೋಡ್ ಟ್ಯಾಕ್ಸ್ ಕಟ್ತೆ 27 ಲಕ್ಷ ಕೊಟ್ಟು ಸುಮ್ನೆ ಫ್ರೀಯಾಗಿ ತಗೊಳಕಾಯ್ತದ ಕಾರ್ನ. 4.5 ಲಕ್ಷ ಕಟ್ಟಿದೀನಿ ಬ್ರೋ ರೋಡ್ ಟ್ಯಾಕ್ಸ್. ಒಂದು ಕಡೆ ಓಟ್ ಹಾಕ ಗೆದ್ರು ಅಂತ ಶಂಡ್ರು, ಇನ್ನೊಂದ್ ಕಡೆ ಓಟ್ ಹಾಕ ಆಲಸ್ಯ ತೋರ್ಸುವಂತ ಬುದ್ಧಿವಂತರು. ಈ ದೇಶಕ್ಕೆ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅಂತ. ಯೂಟ್ಯೂಬ್ ಎಲ್ಲ ನೀವು ನೋಡಕ್ಕಾಗಲ್ಲ, ಬರೀ ಐನೋಟ ಕಾರ್ ಪ್ಲೇ. ಯೂಟ್ಯೂಬ್ ಮೇಲೆ ನೋಡಕ್ ಹೋದ್ರೆ ಅವಾಗ್ಲೇ ಜಾಸ್ತಿ ಆಕ್ಸಿಡೆಂಟ್ ಗಳಾಗೋದು. ಇವ್ರ ಚಾನಲ್ ಟಿಪಿಕಲ್ ಕನ್ನಡಿಗ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಯಾ ಮತ್ತೆ ಹ್ಯುಂಡೈನ ಸಿಸ್ಟರ್ ಕಂಪನೀಸ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಯಾವಾಗ ಕಿಯಾ ಸೆಲ್ಟೋಸ್ ಬಂತು, ಇದು ತನಕ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಹವಾ ಮಾಡಿದೆ. ಅಡಿಷನಲ್ ಬೇಕು ಅಂದ್ರೆ ನಿಮ್ ಸರ್ವಿಸ್ ಪ್ಯಾಕೇಜ್ ಬರುತ್ತೆ, ಮೈ ಕನ್ವೀನಿಯನ್ಸ್ ಪ್ಲಸ್ ಅಂತ. 5 years ಕಂಪ್ಲೀಟ್ ಸರ್ವಿಸ್ ಮತ್ತೆ RSA ಎಲ್ಲ ಫ್ರೀ ಬರುತ್ತೆ. ಕಾಣಿಸ್ತಿದ್ಯಾ ಈ ಕಾರು? ಇಲ್ಲ ತುಂಬಾ ಬ್ಲಾಕ್ ಆಯ್ತಾ? ಕಿಯಾದು ಬ್ಯಾಕ್ ಸ್ಟೋರಿ ನೋಡೋದಾದ್ರೆ 1944 ಅಲ್ಲಿ ಕ್ಯೋಂಗ್ಸಂಗ್ ಪ್ರಿಸಿಷನ್ ಇಂಡಸ್ಟ್ರಿ ಅಂತ ಇದು ಸ್ಟಾರ್ಟ್ ಆಗುತ್ತೆ. ಅದು ಸಿಯೋಲ್ ಅಲ್ಲಿ. ಆಕ್ಚುಲಿ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಮೂವಿ ಇದೆ, ಸಿಯೋಲ್ ವೈಬ್ಸ್ ಅಂತ. ಅದನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸೌತ್ ಕೊರಿಯಾದಲ್ಲಿ ಯಾವ ತರ ಕಾರ್ ಕಲ್ಚರ್ ಇದೆ ಅಂತ. ನನ್ನ ಫ್ರೆಂಡ್ ಸಿಯರಾ ಬೇಕು ಅಂತ ಹೇಳಿದ್ರ, ನಾನು ಸಿಯರಾ ಕಾರ್ ನೋಡಕ್ ಶೋರೂಮ್ ಹೋದೆ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. 1952 ನಲ್ಲಿ ಇದಕ್ಕೆ ಕಿಯಾ ಇಂಡಸ್ಟ್ರೀಸ್ ಅಂತ ನೇಮ್ ಬರುತ್ತೆ. ಅವರು ಕೊರಿಯಾದ ಫಸ್ಟ್ ಡೊಮೆಸ್ಟಿಕ್ ಸೈಕಲ್ ಮಾಡ್ತಾರೆ, ಅದ್ರ ಹೆಸರು ಸ್ಯಾಮ್ಶಲಿ ಅಂತ. 1962 ನಲ್ಲಿ ಫಸ್ಟ್ 3 wheeled ಕಮರ್ಷಿಯಲ್ ವೆಹಿಕಲ್ ಮಾಡ್ತಾರೆ, K360 ಅಂತ. 1986 ಅಲ್ಲಿ ಫೋರ್ಡ್ ಮತ್ತೆ ಮಾಜ್ದಾ ಜೊತೆ ಸೇರ್ಕೊಂಡು ಕಿಯಾ ಕಾರ್ಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1992 ನಲ್ಲಿ ಕಿಯಾ ಮೋಟರ್ಸ್ ಅಮೆರಿಕ ಎಸ್ಟಾಬ್ಲಿಷ್ ಆಗುತ್ತೆ. 1998 ಅಲ್ಲಿ ಇವ್ರದ್ದು ಬ್ಯಾಂಕ್ರಪ್ಸಿ ಆಗುತ್ತೆ. ಅವಾಗ ಕಿಯಾ ಮೋಟರ್ಸ್ ನ ಪರ್ಚೇಸ್ ಮಾಡಿದ್ದು ಹ್ಯುಂಡೈ ಅವರು 51% ಶೇರ್ ತಗೋತಾರೆ. ಅವಾಗಿಂದ ಹ್ಯುಂಡೈ ಮತ್ತೆ ಕಿಯಾ ಸಿಸ್ಟರ್ ಕಂಪನೀಸ್ ಆಗುತ್ತೆ. ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ, ಇವರು. ಸಕ್ಕದಾಗಿದೆಯಲ್ಲ ಬ್ರೋ ಸಸ್ಪೆನ್ಷನ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಬೇಸಿಕ್ ಇಂದ ಏನೇನ್ ಕೊಡ್ತಾರೆ ಈ ಕಾರಲ್ಲಿ? ಬೇಸಿಕಲಿ ನಿಮ್ಗೆ ಟಚ್ ಸ್ಕ್ರೀನ್ ಸಿಗುತ್ತೆ ಸೇಮ್. ಸ್ವಲ್ಪ ಲೇಔಟ್ಸ್ ಸೈಜ್ ಸ್ವಲ್ಪ ಚಿಕ್ಕದ್ ಬರುತ್ತೆ. ಪ್ಲಸ್ ಏನಂತ ಅಂದ್ರೆ ಕ್ರೂಸ್ ಕಂಟ್ರೋಲ್. ಹಂಗ ನೋಡಿದ್ರೆ ಕಿಯಾ ಹ್ಯುಂಡೈಗಿಂತ ಮುಂಚೆನೆ ಬಂದಿದೆ. ಆದ್ರೆ ನಮ್ಮ ದೇಶದಲ್ಲಿ ಹ್ಯುಂಡೈ ಮುಂಚೆ ಬಂದಿದ್ರಿಂದ ಕಿಯಾನ ಹೊಸ ಕಂಪನಿ ಅಂತ ನಾವ್ ಅನ್ಕೊಂಡಿದೀವಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಇದು ನಿಮ್ಗೆ ವೆಹಿಕಲ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ನಾನು ಹೇಳ್ದೆ ಅನ್ಬಿಟ್ಟು ನೀವು ಬರೀ ವಿಡಿಯೋದಲ್ಲಿ ನೋಡ್ಬಿಟ್ಟು ಓಕೆ ಅಂತ ಡಿಸಿಷನ್ ತಗೋಬಿಡಿ. ಫಿಸಿಕಲ್ ಆಗಿ ಟೆಸ್ಟ್ ಡ್ರೈವ್ ಮಾಡಿ, ಅವ್ರ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ, ಕಿವಿ ಮಾತನ್ನ ಕೇಳಿಸ್ಕೊಂಡು ಅದನ್ನೇ ದೊಡ್ಡ ವಿಚಾರ ಮಾಡ್ಬಿಡ್ತಾರೆ. ಯಾರೋ ಬೇರೆ ಹೇಳಿದ್ರೆ ಮಾತ್ರ ನಂಬಿಡೋದು. ನಾವ್ ಹೇಳಿದ್ವಿ ಅಂದ ತಕ್ಷಣ ನೀವು ತಗೊಳ್ಳೋದಂತ ಅಲ್ಲ. ಯಾಕಂದ್ರೆ ನಿಮ್ ದುಡ್ಡು, ಅಲ್ಟಿಮೇಟ್ಲಿ ನಿಮ್ ಡಿಸಿಷನ್. ಫ್ರಂಟ್ ಅಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ ಇದೆ. ಇಲ್ಲಿ ಫಾಗ್ ಲ್ಯಾಂಪ್ ಗಳನ್ನ ಕೊಟ್ಟಿದ್ದಾರೆ. ಇದನ್ನ ಟೈಗರ್ ನೋಸ್ ಗ್ರಿಲ್ ಅಂತ ಕರೀತಾರೆ. ಹಳೆ ಸೆಲ್ಟೋಸ್ಗೂ ಹೊಸ ಸೆಲ್ಟೋಸ್ಗೂ ತುಂಬಾನೇ ಡಿಫರೆನ್ಸ್ ಇದೆ ಗುರು ಡಿಸೈನ್ ಅಲ್ಲಿ. ಅಷ್ಟರ್ಗಿಂತ ದೊಡ್ಡದಿದ್ದು, ನಮ್ ಓಲ್ಡ್ ಸೆಲ್ಟೋಸ್ ಗಿಂತ ದೊಡ್ಡದಿದ್ದು. ಹೊಸದು ಆಕ್ಚುಲಿ ಕಿಯಾ ಟೆಲ್ಯುರೈಡ್ ತರ ಕಾಣಿಸ್ತಾ ಇದೆ. ಮೈಲೇಜ್ ಮ್ಯಾನ್ಯುಯಲ್ 1.5 ಲೀಟರ್ ಇಂಜಿನ್, ನ್ಯಾಚುರಲ್ ಆಸ್ಪೆಕ್ಟ್ ಪೆಟ್ರೋಲ್. ಕಸ್ಟಮರ್ ಫೀಡ್ಬ್ಯಾಕ್ 18. ಹೈವೇಸ್ ಎಲ್ಲ ಹೋಗ್ತೀನಿ ಅಂದ್ರೆ 20-22 ತನಕನೂ ಬರುತ್ತೆ ಮ್ಯಾಕ್ಸಿಮಮ್. ಇಲ್ಲಿ ಟೈಗರ್ ಕ್ಲಾ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ. ಇದು ಆಕ್ಚುಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್. ಕೆಳಗೆ ಮೇಲೆ ಹೆಡ್ ಲೈಟ್ ಇದೆ ನೋಡಿ. ಇದರಲ್ಲಿ 18 ಇಂಚ್ ವೀಲ್ಸ್ ಗಳಿದೆ. 215, 55, R18 ಟೈರ್ ಗಳನ್ನ ಕೊಟ್ಟಿರೋದು. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ. ಕ್ಯಾಲಿಪರ್ ಅಲ್ಲಿ ನಿಯಾನ್ ಗ್ರೀನ್ ಕಲರ್ ಇದೆ. ಆಕ್ಚುಲಿ ಕೀಯಲ್ಲಿ ಫ್ರಂಟ್ ಬ್ಯಾಕ್ ಅಲ್ಲಿ ಬಟನ್ಸ್ ಇಲ್ಲ, ಸೈಡ್ ಅಲ್ಲಿ ಇದೆ. ಇದು ಆನ್ ಮಾಡೋದಕ್ಕೆ. ಇದು ಲಾಕ್, ಅನ್ಲಾಕ್, ಇದು ಡಿಕ್ಕಿ ಬಟನ್. ಬೂಟ್ ಸ್ಪೇಸ್ ಮಾತ್ರ ಸಕ್ಕದಾಗಿದೆ ಗುರು. ಇದರಲ್ಲಿ ಫುಲ್ ಸೈಜ್ ವೀಲ್ ನ ಕೊಟ್ಟಿಲ್ಲ, R17 ವೀಲ್ ಗಳನ್ನ ಕೊಟ್ಟಿದ್ದಾರೆ, ಸ್ಟೀಲ್ ವೀಲ್ಸ್ ನ ಕೊಟ್ಟಿದ್ದಾರೆ. ಈಗ ಹೊಸ ರೂಲ್ಸ್ ಬೇರೆ, ನಂಬರ್ ಪ್ಲೇಟ್ ಇಲ್ಲಾನೆ ಡೆಲಿವರಿ ಕೊಡಂಗೆ ಇಲ್ಲ. ಅದ್ ನಮ್ಗೆ ಹೇಳ್ಬೇಕು ತಾನೆ, ಫಸ್ಟ್ ನಂಬರ್ ಪ್ಲೇಟ್ ಹಾಕ್ಬಿಟ್ಟು ಕಳಿಸ್ಬೇಕು. ನಮ್ಮ RTO ರಾಜ್ಕುಮಾರ್ ಅಂತ ಹೆಸರು ಇಟ್ಕೊಂಡವ್ರೆ, ಒಂದು ರಾಜ್ಕುಮಾರ್ ಕೂಡ ಇಲ್ಲ. ಬಂದ್ಬಿಟ್ಟು ನಂಬರ್ ಪ್ಲೇಟ್ ಹಾಕಿಲ್ಲ ಅನ್ಬಿಟ್ಟು ಗಾಡಿನೇ ಎತ್ಕೊಂಡು ಹೋಗ್ಬಿಟ್ಟವ್ರೆ. RTO ಟ್ಯಾಕ್ಸ್ ಕಟ್ಟಿರೋ ರಿಸಿಪ್ಟ್ ತೋರಿಸೋದೇ ಒರಿಜಿನಲ್ ಇಲ್ಲ ಅಂತವ್ರೆ.
ನಮ್ ದೇಶ ರೀತಿ ಬೇರೆ ಕಾರ್ಗಳೆಲ್ಲ ಆಲ್ಮೋಸ್ಟ್ ಬೆಂಚ್ ಸೀಟ್ ತರ ಬರುತ್ತೆ, ಕೂತ್ಕೊಂಡಾಗ ನಿಮ್ ಬಾಡಿ ಕಾಂಟೂರ್ಗೆ ಅದು ಫಿಟ್ ಆಗೋದಿಲ್ಲ. ಆದ್ರೆ ಇದು ನೋಡಿ ಏನ್ ಸಕ್ಕರಾಗಿದೆ ಅಂತ. ಡೀಸೆಲ್ ವೆಹಿಕಲ್ ಏನಂದ್ರೆ DPF ಇಶ್ಯೂ, ಅದೊಂದು ಇಶ್ಯೂ. ಬಟ್ ನಾವು ಕಸ್ಟಮರ್ ಹೇಳ್ತೀವಿ ಅಟ್ ದ ಟೈಮ್ ಆಫ್ ಬುಕಿಂಗ್ ವೆಹಿಕಲ್ ಎಷ್ಟು ಕಿಲೋಮೀಟರ್ ಡ್ರೈವ್ ಮಾಡ್ತೀರಾ ನೀವು ಪರ್ ಡೇ ಅಂದ್ಬಿಟ್ಟು ನೀಡ್ ಅನಾಲಿಸಿಸ್ ಮಾಡ್ತೀವಿ. ಹೆಲ್ಮೆಟ್ ಹಾಕೊಂಡು ಇಷ್ಟೋ ತನಕ ವಿಡಿಯೋ ಮಾಡ್ತಾ ಇದೆ, ನನಗಂತೂ ಉಸಿರಾಡಕ್ಕೂ ಆಗ್ತಾ ಇಲ್ಲ, ಅಷ್ಟು ಶೆಕೆ ಆಗ್ತಾ ಇದೆ. ಇವಾಗ ಮೊಬೈಲ್ ಅಲ್ಲೇ ಕಂಟಿನ್ಯೂ ಮಾಡ್ತೀರಿ. ಇಷ್ಟು ದುಡ್ಡು ಕೊಟ್ರು ಇದ್ರಲ್ಲಿ ಚಾರ್ಜಿಂಗ್ ಸಾಕೆಟ್ ಇಲ್ವಲ್ಲ ಅಂತ ನಾನು ಬೈಕೋತಿದ್ದೆ. ಅಷ್ಟರಲ್ಲಿ ಇಲ್ಲಿ USB ಚಾರ್ಜರ್ ಗಳನ್ನ ಕೊಟ್ಟಿದ್ದಾರೆ ನೋಡಿ. ಪ್ಯಾಸೆಂಜರ್ ಸೀಟ್ ಹೆವಿ ಕಂಫರ್ಟಬಲ್ ಆಗಿದೆ. ಇಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ವಿಂಡೋ ಅಪ್ ಡೌನ್ ಬಟನ್ ಇದೆ, ಇಲ್ಲಿ AC ವೆಂಟ್ ಇದೆ, ಇಲ್ಲಿ ಗ್ಲೌ ಬಾಕ್ಸ್ ಇದೆ, ಮ್ಯಾಟ್ ಬ್ಲಾಕ್ ಬೇರೆ ಇದೆಯಾ ಗುರು ಇದ್ರಲ್ಲಿ. 14,19,000 ಇಂದ ಸ್ಟಾರ್ಟ್ ಆಗಿ ಟಾಪ್ ಎಂಡ್ 25,77,000 ತನಕ ಇದೆ. ನೀವು ಡೀಸೆಲ್ ರೇಟ್ ಕಮ್ಮಿ ಅಂತ ತಗೋಬಿಡ್ತಾರೆ ಕಸ್ಟಮರ್, ಹೌದು. ಬಟ್ ಅದೇ ನಿಮ್ DPF ಪ್ರಾಬ್ಲಮ್ ಒಂದ್ಸಲಿ ಸ್ಟಾರ್ಟ್ ಆಯ್ತು ಅಂದ್ರೆ ವ್ಯಾರಂಟಿ ಇದ್ರೆ ಓಕೆ, ವ್ಯಾರಂಟಿ ಇಲ್ಲ ಅಂದ್ರೆ ನಿಯರ್ಲಿ ಇಟ್ ಕಾಸ್ಟ್ ಅರೌಂಡ್ 1.5 to 2 lakhs ಆಗ್ಬಿಡುತ್ತೆ. ಪಾರ್ಕಿಂಗ್ ಲ್ಯಾಂಪ್ ಸ್ಪೆಷಾಲಿಟಿ ಏನು ಅಂದ್ರೆ ನೋಡಿ, ಅದು ಗ್ಲೋ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಪಾರ್ಕಿಂಗ್ ಲ್ಯಾಂಪ್ ಆನ್ ಆಗಿದೆ ಅಂತ. ಪ್ರಾಬಬ್ಲಿ ಈ ಸೆಗ್ಮೆಂಟ್ ಅಲ್ಲಿ ಇರುವಂತ ಒನ್ ಆಫ್ ದ ಬೆಸ್ಟ್ ಡ್ಯಾಶ್ ಬೋರ್ಡ್ ಇದು. ಎಲ್ಲ ಜಾತ್ರೆ ಮಾಡಾಕ್ ಬಿಟ್ಟಿದ್ದಾರೆ ಗುರು, ಲಕ್ಸುರಿಯಸ್ ಆಗಿ ಮಾಡ್ತೀವಿ ಅಂತ ಹೋಗಿ ಲತ್ತೆ ಮಾಡ್ಬಿಟ್ಟಿದ್ದಾರೆ. ಯಾಕೆ ಇಷ್ಟೊಂದು ವೇಷ ನಿಮ್ಗೆ? ಇಲ್ಲಿ ಪವರ್ ವಿಂಡೋ ಸ್ವಿಚಸ್ ಗಳನ್ನ ಕೊಟ್ಟಿದ್ದಾರೆ, ಇಲ್ಲೂ ವೆಂಟಿಲೇಟೆಡ್ ಸೀಟ್ ಇದೆ. ಆಕ್ಚುಲಿ ಇವಾಗ ಆನ್ ಮಾಡ್ಕೊಂಡಿದೀನಿ, ಸಖತ್ ಫೀಲಿಂಗ್ ಇದೆ. ಏನಾದ್ರು ಕಾರ್ ಬಗ್ಗೆ ಕಮೆಂಟ್ಸ್ ಅದು ಇದು ಫ್ರೆಂಡ್ಸು ಕಾರ್ ಬಗ್ಗೆ ಅದೇನೆ, ಯಾವ್ದಿದು ವೆಹಿಕಲ್ ಚೆನ್ನಾಗಿದೆ ಅಂತ ಕೊಡ್ತಾರೆ, ಕೆಲವೊಬ್ರು ಗೊತ್ತಲ್ಲ 100 ಮಾತಾಡ್ತಾರೆ, 100 ಕೇಳಿಸ್ಕೊಂಡ್ರೆ ಚಡ್ಡಿ ಬಿಚ್ಚ ರೋಡ್ ಅಲ್ಲಿ ಇಸ್ಬಿಡ್ತಾರೆ. ಒಂದ್ಸಲ ನ್ಯೂಸ್ ಅಲ್ಲಿ ಬಂದ್ಮೇಲೆ ಸಂಜು ಅವರು ಮೋಟಿವೇಶನ್ ಸ್ಪೀಕರ್ ಆಗ್ಬಿಟ್ಟವ್ರೆ. ಸಾಂಗ್ ಕೇಳ್ತೀರಾ? ಮ್ಯೂಸಿಕ್ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇವಾಗ ಬರ್ತಾ ಇರುವಂತ ಕಾರ್ಗಳಲ್ಲಿ ಎಂಜಿನ್ ಅಲ್ಲಿ ದಮ್ ಇಲ್ಲ ಅಂದ್ರೂ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ದಮ್ ಇರೋದ್ ಗುರು. ನನಗೆ ಇದ್ರಲ್ಲಿ ವೈಟ್ ಕಲರ್ ಅಷ್ಟು ಇಷ್ಟ ಆಗ್ಲಿಲ್ಲ. ಕೈ ಹಿಡಿದ್ರೆ ಕೊಳೆ ಆಗ್ತಾನೆ ಇರುತ್ತೆ, ಎಸ್ಪೆಷಲಿ ನಮ್ದು ಗರಾಜ್ ಕೈ. ಈ ಕೈ ಕರ್ನಾಟಕದ ಆಸ್ತಿ. ಕಂಪಲ್ಸರಿ ಏಡಾಸ್ ಇರುವಂತ ಕಾರ್ ತಗೊಳ್ಳೇಬೇಕಿತ್ತು ಟಾಪ್ ಎಂಡ್ ಬೇಕು ಅಂದ್ರೆ. ಇವಾಗ ಟಾಪ್ ಎಂಡ್ ಅಲ್ಲೇ ಆಗಿರ್ಬೋದು, ಇನ್ ಯಾವ್ದೇ ವೇರಿಯಂಟ್ ಅಲ್ಲೇ ಆಗಿರ್ಬೋದು. ಒಂದ್ ಏಡಾಸ್ ಇರೋ ಮಾಡೆಲ್ ಬರುತ್ತೆ, ಒಂದ್ ಏಡಾಸ್ ಇಲ್ದಿರೋ ಮಾಡೆಲ್ ಬರುತ್ತೆ. ಒಂದು 10-12 ಬುಕಿಂಗ್ಸ್ ಆಗ್ತಾ ಇದೆ ಡೈಲಿ. ಸರ್ವಿಸ್ ಕಾಸ್ಟ್ ನಿಮಗೆ ವಿತಿನ್ 8,000 ಬರುತ್ತೆ. ಒನ್ ಆಫ್ ದಿ ಫೈನೆಸ್ಟ್ ವೆಹಿಕಲ್ ಮತ್ತೆ ಸೇಫ್ಟಿಯೆಸ್ಟ್ ವೆಹಿಕಲ್. BNNCAP 5 ಸ್ಟಾರ್ ರೇಟಿಂಗ್ ಬಂದಿದೆ. ನಮ್ದು ಹಾಸನ, ಮಂಡ್ಯ, ಚಾಮರಾಜನಗರ ಎಲ್ಲಾ ಕಡೆ ಇದೆ. ಅಲ್ಲಿಂದ ಓವರ್ ಆಲ್ ಇಲ್ಲ ಅಂದ್ರೂ ಒಂದು 200-300 ಗಾಡಿ ಕೊಟ್ಟಿದೀವಿ. ನಾನು ಧನವಂತ, ಶ್ರೀಮಂತ, ಆಗರ್ಭ ಶ್ರೀಮಂತ. ನಿಮ್ಗೆ ಕಂಪ್ಲೀಟ್ ಡಿಜಿಟಲ್ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ. ಹೆವಿ ಗ್ಲೇರ್ ಹೊಡಿತಿದೆ ಗುರು. ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ RPM ತೋರಿಸುತ್ತೆ, ಇಲ್ಲಿ ಟೈರ್ ಪ್ರೆಷರ್ ಇಂಡಿಕೇಟರ್ ಇದೆ. ಇಲ್ಲಿ ನೋಡಿ ಡ್ರೈವ್ ಮೋಡ್ ಸ್ವಿಚ್ ಇಲ್ಲಿದೆ. ಈಕೋ, ನಾರ್ಮಲ್, ಸ್ಪೋರ್ಟ್, ಟ್ರಾಕ್ಷನ್ ಮೋಡ್ ಇಲ್ಲ ಇದೆ. ಟ್ರಾಕ್ಷನ್ ಕಂಟ್ರೋಲ್ ನ ಆನ್ ಆಫ್ ಮಾಡ್ಕೋಬಹುದು. ಅದ್ರಲ್ಲೂ ಬೇರೆ ಆಪ್ಷನ್ ಇದೆ ಗುರು, ಸ್ನೋ, ಮಡ್, ಸ್ಯಾಂಡ್ ಅಂತ. ಹೆವಿ ರೆಸ್ಪಾನ್ಸಿವ್ ಆಗಿದೆ ಟಚ್ ಸ್ಕ್ರೀನ್. ಸೈಕಲ್ ಏನಾದ್ರು ಹಿಂದ್ಗಡೆ ಮೌಂಟ್ ಮಾಡ್ಕೊಂಡ್ರೆ ಕ್ಯಾರಿಯರ್ ಮೋಡ್ ನ ಆನ್ ಮಾಡ್ಕೋಬಹುದು. ಹಿಂದ್ಗಡೆ ಕ್ಯಾಮ್ರಾದಲ್ಲಿ ಏಡಾಸ್ ವರ್ಕ್ ಆಗ್ತಿರುತ್ತಲ್ವಾ, ಇವಾಗ ಕ್ಯಾರಿಯರ್ ಮೋಡ್ ಆನ್ ಮಾಡ್ಕೊಂಡ್ರೆ ಹಿಂದ್ಗಡೆ ಪಾರ್ಕಿಂಗ್ ಕೊಲ್ಯೂಷನ್ ನ ಇದು ಆಫ್ ಮಾಡುತ್ತೆ. ಏನಕ್ಕೆ ಅಂದ್ರೆ ಸೈಕಲ್ ತುಂಬಾ ಹತ್ರ ಇರುತ್ತೆ. ಗಾಡಿ ತಗೊಂಡವ್ರೆ ಸೈಕಲ್ ಮುಟ್ಟಲ್ಲ, ಇನ್ ಕಾರ್ ತಗೊಂಡವ್ರೆ ಸೈಕಲ್ ಮುಟ್ತಾರ. ರೋಡ್ ಟ್ಯಾಕ್ಸ್ ಕಟ್ಟಿದ್ರೆ ಫಾರ್ಮ್ 20 ಜನರೇಟ್ ಆಗಲ್ವಲ್ಲ ನಿಮ್ಗೆ? ಇಲ್ಲ, ಕೆಲವೊಂದು ಶೋರೂಮ್ ಅವರು ಪರ್ಟಿಕ್ಯುಲರ್ಲಿ ರೋಡ್ ಟ್ಯಾಕ್ಸ್ ನ ಅಪ್ಡೇಟ್ ಮಾಡ್ತಾ ಇಲ್ವಂತೆ. ಬಟ್ ಅವ್ನ್ ಮಾಡಿದ ಇರ್ಲಿ, ಹೇಳ್ತಾ ಇದೀನಿ, A to Z NOC ಇಂದ ಹಿಡಿದು ಇನ್ವಾಯ್ಸ್, ರೋಡ್ ಟ್ಯಾಕ್ಸ್ ಸ್ಲಿಪ್ ಎಲ್ಲಾನು ಕೊಡ್ತಾ ಇದೀನಿ. RC ಕಾರ್ಡ್ 90 days ಅಂತೆ ಸರ್ ಅಂದ್ರೆ 4 days ತರ್ಸ್ಕೊಡ್ಲಾ ಅಂದ. ತರ್ಸಿ ಸರ್ ಅಂದ್ರೆ ಮಾತುಕತೆ ಇಲ್ಲ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಎಲ್ಲದಕ್ಕೂ ಫಿಸಿಕಲ್ ಬಟನ್ ಗಳನ್ನ ಕೊಟ್ಟಿದ್ದಾರೆ. XUV ನಲ್ಲಿ ನನಗೆ AC ಆಫ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಇದ್ರಲ್ಲಿ ಎಲ್ಲ ಆರಾಮಾಗಿ ಯೂಸ್ ಮಾಡಬಹುದು. ಮುಂಚೆ ಎಲ್ಲ ನಾನ್ ಜನ ಕೇಳ್ತಾ ಇದ್ದೆ ಮ್ಯಾನ್ಯುಯಲ್ ಕಾರ್ಗಳು ತಗೊಳ್ಳಿ ಅಂತ. ಇವಾಗ ನಾನು ದಯವಿಟ್ಟು ಆಟೋಮೆಟಿಕ್ ತಗೊಳ್ಳಿ ಅಂತೀನಿ. ಇದರಲ್ಲಿ 7 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ಇಲ್ಲಿ ಆಟೋ ಹೋಲ್ಡ್ ಅಸಿಸ್ಟ್ ಇದೆ, ಪಾರ್ಕ್ ಅಸಿಸ್ಟ್ ಇದೆ, ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿದೆ. ಇಲ್ಲಿ ಬಾಟಲ್ ಹೋಲ್ಡರ್ ಇದೆ. ಇದರಲ್ಲಿ ನೀವು ಬಾಟಲ್ ನ ಇಡ್ಲಿಲ್ಲ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು. ಜಾಸ್ತಿ ಧೂಳು ಕುತ್ಕೊಳ್ಳೋದು ಈ ಜಾಗಗಳಲ್ಲಿ ಕ್ಲೀನ್ ಮಾಡೋದ್ ತಪ್ಪುತ್ತೆ ಗುರು. ಜನ 20 ಲಕ್ಷ ಈ ಕಾರ್ ಕೊಡ್ತಾ ಇರೋದು ಇಂಜಿನ್ ಗಲ್ಲ, ಬ್ರ್ಯಾಂಡ್ ಗಲ್ಲ, ಕಂಫರ್ಟ್ ಗಲ್ಲ, ಸನ್ರೂಫ್ ಗೆ. ನಿನ್ ಕಣ್ಣಿಗೆ ನಾವೆಲ್ಲ ಏನ್ ತೆಪ್ಪರ್ ನನ್ ಮಕ್ಕಳ ತರ ಕಾಣ್ತಾ ಇದೀವ. ಹೈಡ್ರಾಲಿಕ್ ಸ್ಟಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಕಾರ್ ಅಲ್ಲಿ ಇರೋದು 1.5 ಲೀಟರ್ ಟರ್ಬೋ ಡೀಸೆಲ್, 117 BHP ಏನೋ ಇದೆ. ಇದರಲ್ಲೇನೆ ಒಂದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಬರುತ್ತೆ, ಅದರಲ್ಲಿ 116 BHP ಇದೆ. ಆದ್ರೆ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಇದೆ ಗುರು, ಅದರಲ್ಲಿ 163 ಹಾರ್ಸ್ ಪವರ್ ಇದೆ. ಈ ಟಾಕ್ಸಿಕ್ ಹೈಲೆಕ್ಸ್ ನ ಆಲ್ರೆಡಿ ನೀವು ನನ್ನ ಚಾನೆಲ್ ಅಲ್ಲಿ ನೋಡಿದೀರಾ. ನಮ್ಮ ಸಬ್ಸ್ಕ್ರೈಬರ್ ಇದು. ಇವತ್ತು ಅವ್ರ ಮಗಂದು ಬರ್ತ್ಡೇ ಇತ್ತು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಮೋಹಿ, ಹ್ಯಾಪಿ ಬರ್ತ್ಡೇ ಟು ಯು. ನಮ್ಮ ಜೊತೆನೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಬೆಂಗಳೂರಿಂದ ಬಂದಿದ್ರು ಗುರು. ಇಷ್ಟು ದಿನ ಯೂಟ್ಯೂಬ್ ಮಾಡ್ಕೊಂಡು ಜೀವನದಲ್ಲಿ ಏನ್ ಸಂಪಾದನೆ ಮಾಡ್ತೀರಾ ಅಂತ ಯಾರಾದ್ರೂ ಕೇಳಿದ್ರೆ ಇದಕ್ಕಿಂತ ಬೇಕಾ? ಬಾಳಿನ ದೀಪ ನಿನ್ನ ನಗು
ದೇವರ ರೂಪ ನೀನೆ ಮಗು. ಹಾಯ್ ಗೈಸ್, ನಾನು ಚಿರೋಸ್ ನಾಲೆಡ್ಜ್ ಅಂತ ಟಿಪಿಕಲ್ ಕನ್ನಡಿಗ ಅವ್ರನ್ನ ಮೀಟ್ ಮಾಡಿದೆ. ತುಂಬ ಖುಷಿ ಆಯಿತು. ಚಿರೋಸ್ ನಾಲೆಡ್ಜ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಪಿಕಲ್ ಕನ್ನಡಿಗ ಅವ್ರ ನಾ ಡ್ರಾ ಮಾಡಿದ್ದೀನಿ. ಸ್ಕ್ಯಾಮ್ ಮಾಡ್ಬಿಟ್ಟಿದೀರಾ, ಟ್ಯಾಕ್ಸ್ ಕಟ್ಟಿಲ್ವಂತೆ ನೀವು, ನಿಮ್ ಕಾರ್ ಎತ್ಕೋಗ್ಬಿಟ್ಟವ್ರಂತ. ಅಲ್ಲ, ನಾನು ಸುಮ್ನೆ ಯೋಚನೆ ಮಾಡಿದ್ದೇನ್ ಗೊತ್ತಾ, ನಮ್ ಕಡೆಯಿಂದ ನಾವೇನು ಕ್ಲಾರಿಟಿ ಕೊಡ್ಲಿಲ್ಲ ಅಂದ್ರೆ ತಲೆಗೊಂದ್ ಮಾತಾಡ್ತಾರೆ. ನನ್ ಪಾಡಿಗೆ ನಾನಿದ್ರೆ ದೂರಂಕಾರ ಅನ್ನೋ ಜನ ಇದರ್ ನನ್ನ ಗ್ರಹಚಾರ.